ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವನು ವ್ಲಾಗ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ಮಾಡುವ ರೆಸಿಪಿ ಎಂದರೆ ಆಲೂಗಡ್ಡೆ ಗೊಜ್ಜು. ನೋಡಿ, ಇಲ್ಲಿ ನಾನು 5 ಆಲೂಗಡ್ಡೆ ತಗೊಂಡು ಅವನ್ನು 2 ಭಾಗ ಥರ ಕಟ್ ಮಾಡಿ ಕುಕ್ಕರ್ಗೆ ಹಾಕಿ 2 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಮತ್ತು ಆ ನೀರೆಲ್ಲ ತೆಗೆದು ಆಲೂಗಡ್ಡೆಗಳನ್ನು ಸಪ್ರೇಟ್ ಮಾಡಿದ್ದೀವಿ. ಅದು ತಣ್ಣಗಾದ್ಮೇಲೆ ಆಲೂಗಡ್ಡೆ ಸಿಪ್ಪೆಯನ್ನು ತೆಗೆದುಬಿಟ್ಟು ನೀಟಾಗಿ ಪಲ್ಯಕ್ಕೆ ಯಾವ ರೀತಿ ಮಾಡ್ಕೊಳ್ತೀರೋ ಆ ರೀತಿ ಕಿವುಚ್ಕೊಂಡು ಇಟ್ಕೊಳ್ಳೋಣ. ನೋಡಿ, ಎಲ್ಲ ಈ ಥರ ರೆಡಿ ಮಾಡಿಕೊಂಡು ಸೈಡ್ಗೆ ಇಕ್ಕೋಣ. ಇವಾಗ 2 ಗಡ್ಡೆ ಈರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ. ಮತ್ತು 2 ಗಡ್ಡೆ ಟೊಮಾಟೊ, ನಂತರ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, ಕಡಲೆಬೇಳೆ 1 ಟೇಬಲ್ ಸ್ಪೂನಷ್ಟು, ನಂತರ ಜೀರಿಗೆ. ನೋಡಿ, ಮೊದಲು ಒಂದು ಪಾತ್ರೆಯನ್ನಿಕ್ಕಿ ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಸಾಸಿವೆ ಹಾಕೋಣ. ನಂತರ ಜೀರಿಗೆ, ನಂತರ ಕಡಲೆಬೇಳೆ, ನಂತರ ಕರಿಬೇವು, ನಂತರ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿ ಒಂದ್ಸಲ ತಿರುಗಿಸೋಣ. ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಕದಲಿಸ್ತಾನೆ ಇರೋಣ. ನೋಡಿ, ಸಾಕು. ಇವಾಗ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕೋಣ. ಅವನ್ನು ಒಂದ್ಸಲ ತಿರುಗಿಸೋಣ. ಇವಾಗ ಸಾಕು. ಟೊಮೊಟೊ ಹಾಕೋಣ. ಈ ಟೊಮೊಟೊ ಸಾಫ್ಟಾಗಿ ಬೇಯೋ ತನಕ ಫ್ರೈ ಮಾಡಬೇಕು. ನೋಡಿ, ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕೋಣ. ಈಗ ಒಂದು ಪ್ಲೇಟನ್ನು ಮುಚ್ಚಿಕ್ಕೋಣ. ಇವಾಗ ಸ್ಟವನ್ನು ಲೋ ಫ್ಲೇಮ್ ಮಾಡಿ. ನೋಡಿ, ಟೊಮೊಟೊ ಸಾಫ್ಟಾಗಿ ಬೆಂದೈತೆ. ಈಗ 1 ಚೆಂಬಷ್ಟು ನೀರನ್ನು ಕಾಯಿಸ್ಕೊಳ್ಳೋಣ. ಅವು ಕಾಯ್ತಾ ಇರಲಿ. ನೋಡಿ, ಕಾಯಿಸಿರೋ ನೀರನ್ನು ಹಾಕೋಣ. ಇಲ್ಲಾಂದರೆ ನೀವು ತಣ್ಣೀರೇ ಹಾಕ್ಬೋದು. ನಿಮ್ಮ ಮನೆಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರನ್ನು ಹಾಕಿ. ನಾನಿಲ್ಲಿ 1/2 ಲೀಟರಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀವು ರೈಸಿಗೆ ಬೇಕಾದರೆ ಸ್ವಲ್ಪ ನೀರಿಗೆ ಮಾಡ್ಕೋಬೋದು. ಮುದ್ದೆಗೆ, ಚಪಾತಿಗೆ ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೋಬೇಕು. ನೋಡಿ, ನೀರೆಲ್ಲ ಒಂದು ಕುದಿ ಬಂದಮೇಲೆ ಸೌಟ್ ತಗೊಂಡು ತಿರುಗಿಸೋಣ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ಆಲೂಗಡ್ಡೆ ಹಾಕೋಣ. ನಿಮಗೆ ಸಾಂಬಾರು ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ತುಂಬ ಈಸಿ ಫ್ರೆಂಡ್ಸ್, ಬೇಗನೂ ಪ್ರಿಪೇರ್ ಮಾಡ್ಬೋದು. ನೋಡಿ, ಸ್ವಲ್ಪ ಗಟ್ಟಿ ಐತೆ. ಈಗ ಸ್ವಲ್ಪ ಬಿಸಿನೀರನ್ನು ಕಾಯಿಸಿ ಹಾಕ್ಕೋಬೋದು. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿ. ಇವಾಗ 1 ಕುದಿ ಬಂದಮೇಲೆ ಸ್ಟವನ್ನು ಆಫ್ ಮಾಡಿದ್ರೆ ಸಾಕು. ನೋಡಿ, ಒಂದು ಪ್ಲೇಟನ್ನು ಮುಚ್ಚೋಣ. ಈಗ ಕುದೀತಾ ಇದೆ. ಈಗ ಸಾಕು. ನೋಡಿ, ಪರ್ಫೆಕ್ಟ್ ಆದಂತಹ ಆಲೂಗಡ್ಡೆ ಗೊಜ್ಜು ರೆಡಿ. ಇದು ತುಂಬ ಟೇಸ್ಟಿಯಾಗಿರ್ತದೆ.
ಬೇಳೆ ಸಾರು ಎಲ್ಲ ತಿಂದು ಬೇಜಾರಾದಾಗ ಈ ಥರ ಗೊಜ್ಜು ಮಾಡ್ಕೊಂಡು ತಿನ್ನಿರಿ, ತುಂಬ ಟೇಸ್ಟಿಯಾಗಿರ್ತದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.